ಇತ್ತೀಚೆಗೆ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ 15ನೇ ಬ್ರೇನೋ ಬ್ರೇನ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅನ್ವಿತ್ ಎಸ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಮಾಪಂಗಡ ಕವಿತಾ ಕರುಂಬಯ್ಯ ಅವರ ಬ್ರೇನೋ ಬ್ರೇನ್ ಅಬಕಾಸ್ ಸಂಸ್ಥೆಯಲ್ಲಿ ಅನ್ವಿತ್ ತರಬೇತಿ ಪಡೆಯುತ್ತಿದ್ದು, ದುಬೈನ ಶೇಖ್ ರಶೀದ್ ಸಭಾಂಗಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಟ್ಟದ ಬ್ರೇನೋ ಬ್ರೇನ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ 6 ಸ್ಪರ್ಧಿಗಳ ಪೈಕಿ ಒಬ್ಬರಾಗಿ ಭಾಗವಹಿಸಿದ್ದರು. 16 ದೇಶಗಳಿಂದ 1800 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಅನ್ವಿತ್ ಅತ್ಯುತ್ತಮ ಪ್ರದರ್ಶನ ತೋರುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮದೆನಾಡಿನ ಮದೆಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀನಿವಾಸ್ ವಿ ಹಾಗೂ ಪವಿತ್ರ ಎಂಎನ್ ಅವರ ಪುತ್ರನಾಗಿರುವ ಅನ್ವಿತ್ ಮದೆನಾಡಿನ ಬಿಜಿಎಸ್ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾರೆ. My name is Anvit. I am from Madikeri. I am studying in 3rd standard BJS Public School Madenadu. I am champion in Dubai International Competition and I thank to Kavita aunty. ನನ್ನ ಹೆಸರು ಪವಿತ್ರ ಅಂತೇಳಿ, ನಾನು ಅನ್ವಿತ್ ಮದರ್. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಮಗ ದುಬೈ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಚಾಂಪಿಯನ್ಶಿಪ್ ತಗೊಂಡಿರೋದಕ್ಕೆ. ಸೊ ಅದಕ್ಕೆ ಕವಿತಾ ಕರಿಂಬಯ್ಯ ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಹಾರ್ಟ್ಲಿ ಅವ್ರು ತುಂಬ ಎಫರ್ಟ್ ಹಾಕಿ ಟ್ರೈನಿಂಗ್ ಎಲ್ಲ ಕೊಟ್ಟರು. ಒಂದು ಮಂತಿಗೆ. ಶ್ರೀನಿವಾಸ್ ಅಂತೇಳಿ, ನಾನು ಅನ್ವಿತ್ ಅವ್ರ ಫಾದರ್ ನಾನು ಮಾತಾಡ್ತಾ ಇರೋದು. ಎಲ್ಲ ಮಕ್ಕಳಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟನ್ನು ಹೊರತಂದರೆ ಖಂಡಿತವಾಗ್ಲೂ ಅವರು ಸಾಧಕರಾಗ್ತಾರೆ. ಅದೇ ರೀತಿಯಾಗಿ ನನ್ನ ಮಗನಿಗೆ ಅಂದರೆ ಮ್ಯಾಥ್ಸಲ್ಲಿ ಅಂದರೆ ಒಂದು ಇಂಟ್ರೆಸ್ಟು ಮತ್ತು ಅಂದರೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟಿಗೆ ತಕ್ಕಂತೆ ನಾವು ಬ್ರೈನಿಗೆ ಸೇರಿಸಿದ್ವಿ. ಆಗ ಅಂದರೆ ಅಲ್ಲಿ ಸೂಕ್ತವಾದಂಥ ಅವನಿಗೊಂದು ಪ್ಲಾಟ್ಫಾರ್ಮ್ ದೊರೆತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದ ಇವತ್ತು ಅಂದರೆ ಸ್ಟೇಟ್ ಲೆವೆಲಲ್ಲಿ ಬೆಂಗಳೂರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದ. ಅದೇ ರೀತಿಯಾಗಿ ಚೆನ್ನೈಯಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ದೊರೆಯಿತು. ಅಲ್ಲಿದ್ದ ಇಂಟರ್ನ್ಯಾಷನಲ್ ಲೆವೆಲ್ ದುಬೈಗೆ ಸೆಲೆಕ್ಷನ್ ಆದ. ಅಲ್ಲಿ ದುಬೈಯಲ್ಲಿ ನನ್ನ ಮಗ ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿದ್ದು ಖಂಡಿತ ಸಂತೋಷ ತಂದಿದೆ. ಅದೇ ರೀತಿಯಾಗಿ ದುಬೈ ಕಳಿಸ್ಬೇಕು ಅಂತಂದರೆ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಯೋಜನೆ ಆಗಲಿ ಇಲ್ಲಾಂತಂದರೆ ಕಳಿಸುವಂಥ ಒಂದು ಶಕ್ತಿ ಆಗಲಿ ನನಗೆ ಆಗಲಿ ನನ್ನ ಕುಟುಂಬಕ್ಕೆ ಆಗಲಿ ಇರಲಿಲ್ಲ. ಆದರೂ ಸಹಿತ ನನ್ನ ಮಾವನವರಾದಂತಹ ಈಶ್ವರಪ್ಪ ಮತ್ತು ಬ್ರದರ್ ಆದಂತಹ ಒಂದು ಪ್ರದೀಪ್ ಮತ್ತು ಅಂದರೆ ನನ್ನ ಬಾಮೈದನಾದಂಥ ಪವನ್ ಇವರೆಲ್ಲ ಸೇರಿಕೊಂಡು ಇಲ್ಲ ಅವನಿಗೆ ಅಂದರೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಜೊತೆಗೆ ಒಂದು ಉತ್ತಮ ಮಾರ್ಗದರ್ಶಕರಿದ್ದರೆ ಅತ್ಯುತ್ತಮ ಸಾಧನೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕವಿತಾ ಕರುಂಬಯ್ಯ ಅವರು ಹಗಲು ರಾತ್ರಿ ಎಂದೇ ನನ್ನ ಮಗನಿಗೆ ಅಂದರೆ ಒಂದು ಗೈಡ್ಲೈನ್ ಮಾಡಿದ್ದಾರೆ. ಅತ್ಯುತ್ತಮ ಅಂದರೆ ಮಾರ್ಗದರ್ಶಕರು. ಹಾಗಾಗಿ ಇವತ್ತು ಅತ್ಯುತ್ತಮವಾದಂಥ ಸಾಧನೆ ಆಗಿದೆ ಅಂತಂದರೆ ಮಡಿಕೇರಿ ಬ್ರಾಂಚಿನ ಕವಿತಾ ಕರುಂಬಯ್ಯ ಅವರಿಗೆ ಅಂದರೆ ಈ ಕ್ರೆಡಿಟ್ಸ್ ಸಲ್ಲಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿ ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಅನ್ವಿತ್ ಅವರ ಯಶಸ್ಸಿನ ಹಿಂದೆ ಪೋಷಕರ ಪಾತ್ರವೂ ಅಪಾರವಾಗಿದ್ದು, ಪ್ರತಿ ಹಂತದಲ್ಲೂ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಎಂದು ಮಾರ್ಗದರ್ಶಕರಾದ ಮಾಪಂಗಡ ಕವಿತಾ ಕರುಂಬಯ್ಯ ಹೇಳಿದರು. Hi, it is a very proud moment for Breno Brain Madikeri when 8-year-old Anvit participated in the international competition in Dubai and emerged as a champion. In the recently held Breno Brain international competition in Dubai, over 1,800 children participated from 16 countries, and we are super proud of Anvit. He emerged as a champion. He represented Madikeri, Karnataka and India on the whole and emerged as a champion. This accomplishment was possible only because of Anvit's determination and his family's parents' unwavering support. He had a lot of trouble with immigration and it was almost next to impossible that he's going to reach the competition. So the entire credit goes to his family. Also thank Anand sir and Arul sir who went out of their way to make things convenient for Anvit. Thank you very much. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬ್ರೇನೋ ಬ್ರೇನ್ ಅಂತಾರಾಷ್ಟ್ರೀಯ ದುಬೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದರು.